ಮನೆಯಲ್ಲೇ ತುಂಬ ಸುಲಭವಾಗಿ ಚಿಕನ್ ಬಿರಿಯಾನಿ ಮಾಡುವ ವಿಧಾನ. ಮೊದಲು ಒಂದು ಲೋಟ ಅಕ್ಕಿಯನ್ನು ತೊಳೆದಿಟ್ಕೊಬೇಕು. ಅದಾದಮೇಲೆ ಮಸಾಲೆಗೆ ಬೇಕಾಗುವ ಐಟಮ್ಸ್ ಎಲ್ಲ ಹಾಕ್ಕೊಂಡು ರುಬ್ಕೊಬೇಕು. ಮೊದಲು 1 ಕಪ್ ಟೊಮೆಟೊ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಸೋಂಪು, ಏಲಕ್ಕಿ, 1 ಕಪ್ ಅದರಲ್ಲೇ ನೀರು ಅದನ್ನೆಲ್ಲ ಹಾಕ್ಕೊಂಬಿಟ್ಟು ತರಿಯಾಗಿ ರುಬ್ಕೊಬೇಕು. ಅದಾದಮೇಲೆ ಒಂದು ಕುಕ್ಕರ್ಗೆ ಒಂದು 3ರಿಂದ 4 ಸ್ಪೂನು ಆಯಲ್ಲು, 1 ಸ್ಪೂನ್ ತುಪ್ಪ ಮತ್ತು ಬಿರಿಯಾನಿಗೆ ಬೇಕಾಗುವ ಸ್ಪೈಸಸ್ನೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಇದು ಮಾಡ್ಕೊಬೇಕು. ಅದಾದ ಮೇಲೆ 1 ಕಪ್ ಈರುಳ್ಳಿನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಕಲ್ಲರ್ ಬರೋವರೆಗೂ ರೋಸ್ಟ್ ಮಾಡಬೇಕು. ಅದು ಸ್ವಲ್ಪ ಕೆಂಪೇರಿದಾದಮೇಲೆ ಟೊಮೆಟೊ, ಸಾಂಬಾರು ಸೊಪ್ಪು ಸ್ವಲ್ಪ ಲೈಟಾಗಿ ಹಾಕ್ಕೊಂಬಿಟ್ಟು ಸಾಂಬಾರು ಸೊಪ್ಪು ಹಾಕ್ಕೊಂಡು ತುಂಬ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು. ಅದು ಸಾಫ್ಟ್ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಕ್ಲೀನಾಗಿ ಹಾಕ್ಕೊಂಬಿಟ್ಟು ಅದು ಕ್ಲೀನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು, ಡೀಪ್ ಫ್ರೈ. ಅದಾದಮೇಲೆ ಚಿಕನ್ ತೊಳೆದಿಟ್ಕೊಂಡಿರ್ತೀವಲ್ಲ ಚಿಕನ್ ಸ್ವಲ್ಪ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಿಕನಿಗೆಲ್ಲ ಅದು ಮ್ಯಾರಿನೇಟ್ ಆಗೋವರೆಗೂ ಕ್ಲೀನಾಗಿ ಫ್ರೈ ಮಾಡಬೇಕು. ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ ಗರಂ ಮಸಾಲ ಮತ್ತು ಚಿಕನ್ ಮಸಾಲ, ಬಿರಿಯಾನಿ ಪೌಡರು ಸ್ವಲ್ಪ ಲೈಟಾಗಿ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು, ಡೀಪ್ ಫ್ರೈ. ಅದಾದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರ್ತೀವಲ್ಲ 1 ಲೋಟ ನೆನೆಸಿ ಅದನ್ನು ಹಾಕ್ಕೊಬೇಕು. ಅಕ್ಕಿಯೆಲ್ಲ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಅದನ್ನು ಸ್ವಲ್ಪ ಅಕ್ಕಿ ಎಲ್ಲ ಹಾಕ್ಕೊಂಡಾದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು, ಅಕ್ಕಿನ ಮಸಾಲೆ ಸ್ವಲ್ಪ ಇದಾಗಂಗೆ. ಅದಾದಮೇಲೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಬಿಟ್ಟು ಕ್ಲೀನಾಗಿ ಕುದೀತಾ ಇದೆ ಅಂದ ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಮತ್ತೆ ಒಂದು ಸ್ವಲ್ಪ ಎಲ್ಲದನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಮತ್ತೆ ಕುದಿಯೋಕ್ಕೆ ಬಿಡಬೇಕು. ಅದು ಕ್ಲೀನಾಗಿ ಕುದ್ದ ಮೇಲೆ ಕುದೀತಾ ಇದೆ ಅಂದಾಗ ಲಿಡ್ ಕ್ಲೋಸ್ ಮಾಡಿ 1ರಿಂದ 2 ವಿಸಲ್ ಓಡಿಸಿದ್ರೆ ಉದುರಾಗಿ ಬರುತ್ತೆ ಬಿರಿಯಾನಿ. ಮನೆಯಲ್ಲೇ ತುಂಬ ಸುಲಭವಾಗಿ ಹೋಟೆಲ್ ಸ್ಟೈಲ್ ಥರ ದೊನ್ನೆ ಬಿರಿಯಾನಿ ತುಂಬ ಸುಲಭವಾಗಿ ಬೇಗ ಕ್ವಿಕ್ಕಾಗಿ ಮಾಡಬಹುದು. ಅರ್ಧ ಗಂಟೆ ಒಳಗಡೆ ಬಿರಿಯಾನಿ ರೆಡಿ ಆಗುತ್ತೆ. ರಿಲೇಷನ್ಸು, ಫ್ಯಾಮಿಲಿಲಿ ಯಾರಾದರೂ ಬಂದಾಗ ಬೇಗನೆ ಕ್ವಿಕ್ಕಾಗಿ ಮಾಡಬೇಕು ಅಂದರೆ ತುಂಬ ಸುಲಭವಾಗಿ ಬಿರಿಯಾನಿ ರೆಡಿ ಆಗುತ್ತದೆ. ಒಂದ್ಸಲ ಮಾಡಿ ಟ್ರೈ ಮಾಡಿ ಹೇಳಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೇನೇ ವಿಡಿಯೋ ಮಾಡಿದ್ರೂ ನಿಮಗೆ ಫಸ್ಟು ತಲುಪುತ್ತದೆ. ನಾನಿನ್ನ ಮುದ್ದು ಮಾಡಲು